ರಾಘವೇಂದ್ರ ಸ್ಟೋರ್ಸ್ ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್ ಪಕ್ಕ. ಚಿಕ್ಕವನಿದ್ದಾಗಿಂದ ಬರ್ತಾ ಇದ್ದೀನಿ. ಅವಾಗ ಇಷ್ಟೆಲ್ಲ ರಶ್ ಇರಲಿಲ್ಲ. ಇವಾಗ ಫೇಮಸ್ ಆಗಿದೆ, ತುಂಬ ಚೆನ್ನಾಗೂ ಇದೆ ತಿಂಡಿ. ನನ್ನ ಇಷ್ಟವಾದ್ದು ಇಡ್ಲಿ ವಡ, ಆದರೆ ಶಾವಿಗೆ ಬಾತು ಆಮೇಲೆ ಉಪ್ಪಿಟ್ಟು ಚೌಚೌ ಬಾತ್ ತುಂಬ ಚೆನ್ನಾಗಿ ಮಾಡ್ತಾರೆ. ಪ್ರಾಬಬ್ಲಿ ಓನ್ಲಿ ಪ್ಲೇಸ್ ಮಲ್ಲೇಶ್ವರಮಲ್ಲಿ ಬಿಟ್ಟರೆ ಇನ್ನೊಂದು ಪ್ಲೇಸ್ ಇದೆ. ಸೊ ಬನ್ನಿ, ಖಂಡಿತವಾಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಹೋಟೆಲು 1977 ರಾಮನಾಥ್ ಅನ್ನೋರು ಸ್ಟಾರ್ಟ್ ಮಾಡಿದರು. ಅವ್ರ ಜೊತೆಲಿ ಅವ್ರ ಮಗ ರಾಘವೇಂದ್ರ ಇದ್ದರು. ಅವ್ರ ಜೊತೆಲಿ ಇನ್ನೊಬ್ಬರು ಮಗ ನಾರಾಯಣ್ ಜೊತೆಲಿದ್ದರು. ಇವಾಗ ನಾರಾಯಣ್ ಮಿಸ್ಸಸ್ ಜ್ಯೋತಿ ನಾರಾಯಣ ಅವ್ರ ಜೊತೆ ಸಾಥ್ ಕೊಟ್ಕೊಂಡು ಮಾಡ್ತಾ ಇದ್ದೀವಿ. ನಮಗೆ ಎಲ್ಲ ಉಡುಪಿ ಕಡೆ ಲೇಬರರ್ಸ್ ಇರೋದ್ರಿಂದ ಎಲ್ಲನೂ ಚೆನ್ನಾಗೇ ಬರ್ತಾ ಇದೆ. ರಾಮನಾಥ್ ಅವ್ರ ಜೊತೆಲಿ ಅವ್ರ ಮಗ ರಾಘವೇಂದ್ರ ನಾರಾಯಣ್ ಅವರು ಆವಾಗಿಂದನೂ ನಡೆಸ್ಕೊಂಡು ಬರ್ತಾ ಇದ್ದಾರೆ ಹೋಟೆಲ್ನ. ಹಾಗಾಗಿ ಆ ಕ್ವಾಲಿಟಿಯಿಂದ ನಾವು ಹಾಳು ಮಾಡೋಕ್ಕೂ ಅವಕಾಶ ಸಿಗ್ತಿಲ್ಲ. ನಮಗೆ ಕಸ್ಟಮರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಇಲ್ಲ, ನಾನು ಬಹಳಷ್ಟು ಕಸ್ಟಮರ್ ಕೇಳಿದ್ದೀನಿ. ಎಲ್ಲವೂ ಬಹಳ ರುಚಿ ಇದೆ. ಒಬ್ಬರು 15 ವರ್ಷ ಹೇಳಿದ್ರು, 18 ವರ್ಷ ಹೇಳಿದ್ರು, 20 ವರ್ಷ ಹೇಳ್ತಾ ಇದ್ದಾರೆ. ಸೊ ಆ ರಿವ್ಯೂ ಬಗ್ಗೆ ನಿಮಗೆ ಅನಿಸುತ್ತೆ? ಕಸ್ಟಮರ್ ರಿವ್ಯೂ ಬಗ್ಗೆ ನಿಮಗೆ ಖುಷಿ ಅನಿಸುತ್ತೆ, ಹಾಗೆ ಅನಿಸ್ತಾ ಇದೆ? ರಾಘವೇಂದ್ರ ಒಂದು 46-47 ಇಯರ್ಸ್ ಓಲ್ಡು. ಅದೇ ಕ್ವಾಲಿಟಿ ಬರಬೇಕಾದ್ರೆ ಆ ಫ್ಯಾಮಿಲಿಯಲ್ಲೇ ನಿಂತ್ಕೊಂಡು ಫ್ಯಾಮಿಲಿಯವರೇ ಅದನ್ನು ಮೇಂಟೈನ್ ಮಾಡ್ಕೊಂಡು ಬಂದಿರೋದ್ರಿಂದ ಆ ರೀತಿಯಾಗಿದೆ. ಇದನ್ನು ಬೇರೆ ವರ್ಕರ್ ಕೈಯಲ್ಲಿ ಕೊಟ್ಟು ಅದನ್ನು ಹಾಳು ಮಾಡೋದು ಬೇಡ. ಹಾಗಾಗಿ ಆ ಬ್ಯಾಕ್ಗ್ರೌಂಡ್ ನಿಮ್ಗೆ ಹೇಗೆ ಅದು ರಿವ್ಯೂ ಬಂದಿದೆ ಅಂದರೆ 1977 ಈಗ ಟಿಲ್ 24ವರೆಗೂ ನಾನೀಗ ಆಲ್ಮೋಸ್ಟ್ ನಾನು ಸುಮಾರು ಜನ ಕಸ್ಟಮರ್ ರಿವ್ಯೂ ಮಾಡಿದೆ. ಸೊ ಮೋರ್ ದೆನ್ 30 ಇಯರ್ಸ್ ಆಗಿದೆ, 35 ಇಯರ್ಸ್ ಹೇಳ್ತಾ ಇದ್ದಾರೆ. 47 ನಾವು 4 ಜನರ ಈಗ ನಾನು ಹೇಳಿದ್ರೆ ಮೊಮ್ಮಗಳು ಹಿಂಗೆ ಬರ್ತಾನೆ ಇದೆ. 4 ಜನರೇಷನ್ ಬರ್ತಾ ಇದೀವಿ ಅಂತ ಹೇಳ್ತಾರೆ. ಸೊ ಬಹಳ ಖುಷಿ ಅನಿಸುತ್ತೆ ಆ ಮಾತು ಕೇಳಿದಾಗ ನಮ್ಮಗಳಿಗೆ. ಎಲ್ಲರೂ ಮಲ್ಲೇಶ್ವರಂ ಅಂದರೆ ಅದೊಂದು ಆಟ ಹೋಗಿ ಬ್ಯಾಂಗ್ಳೂರ್ ಅಂದರೆ ಮಲ್ಲೇಶ್ವರಂ. ಇಲ್ಲಿ ಬರೋರೆಲ್ಲ ಈ ಸೆಂಟ್ರಲ್ಲಿಗೆ ಬಂದು ಎಲ್ಲರೂ ಚೆನ್ನಾಗಿ ಟಿಫನ್ ಮಾಡ್ಕೊಂಡು ಹೋಗ್ತಾರೆ. ಎಲ್ಲರ ಆಶೀರ್ವಾದವೂ ಇದೆ. ಅದು ರಾಘವೇಂದ್ರ ಅಂತ ಹೆಸರಿರೋದ್ರಿಂದ ಎಲ್ಲರೂ ಆಶೀರ್ವಾದ ಕೂಡ ಇದೆ. ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಕೂಡ ಇದೆ ನಮಗೆ. ಪ್ರೀತಿಯಿಂದ ಯಾರು ಕೆಲಸ ಮಾಡ್ತಾರೋ ಅದು ಸಕ್ಸಸ್ಫುಲ್ ಆಗುತ್ತೆ, ಕೆಲಸನ ಪ್ರೀತಿ ಮಾಡಿದಾಗ. ಹಾಗಾಗಿ ರಾಘವೇಂದ್ರ ಇಡ್ಲಿ ಜೊತೆಲಿ ಈಗ ರಾಘವೇಂದ್ರ ದೋಸೆ ಕ್ಯಾಂಪ್ ರೆಡಿ ಮಾಡಿದ್ವಿ. ಸೇಮ್ ಅಷ್ಟೇ ರೆಸ್ಪಾನ್ಸ್ ಸಿಗ್ತಾ ಇದೆ. ಚೆನ್ನಾಗಿ ಜವಾಬ್ದಾರಿಯಿಂದಲೂ ಮಾಡ್ತಾ ಇದ್ದಾರೆ. ಅದೇ ರೆಸ್ಪಾನ್ಸ್ ನಮಗೆ ಸಿಗ್ತಾ ಇದೆ. ಇಡ್ಲಿ ಹೋಟೆಲ್ ಕಸ್ಟಮರ್ಸೇ ನಮಗೆ ದೋಸೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಫುಡ್ಗಳನ್ನು ಇಡ್ಲಿ ಜೊತೆಯಲ್ಲಿ ನಾವು ಪ್ರೊಡ್ಯೂಸ್ ಮಾಡಿ ಏನೇನು ಕೊಡ್ತಾ ಇದ್ದೀರಿ ಈಗ ನಿಮ್ಮದು ಅಥೆಂಟಿಕ್ ಫುಡ್ ಬಂದು ಇಡ್ಲಿ, ಚಟ್ನಿ, ವಡ. ಸೊ ಅದಕ್ಕೆ ಬೇರೆ ಬೇರೆ ಏನು ಫುಡ್ಗಳು ಕೊಡ್ತಾ ಇದ್ದೀವಿ, ಹೊಸ ಹೊಸ ಆಹಾರಗಳು? ಕೇಸರಿ ಬಾತು, ಶಾವಿಗೆ ಬಾತು ತುಂಬ ಹೈಲೈಟ್ ಆಗಿದೆ. ಶಾವಿಗೆ ಬಾತು ಸಾಯಂಕಾಲ ಸ್ನ್ಯಾಕ್ಸ್ಗೆ ಮಂಗಳೂರು ಬಜ್ಜಿ, ಮದ್ದೂರು ವಡೆ, ಜೊತೆಯಲ್ಲಿ 2-3 ಥರ ರೈಸ್ ಬಾತು, ಬಿಸಿಬೇಳೆ ಬಾತು, ಪೊಂಗಲ್ಲು ಯಾವ್ದು ಕೊಟ್ಟರು ರಾಘವೇಂದ್ರ ಕ್ವಾಲಿಟಿ ಕೊಡ್ತಾ ಇದ್ದಾರೆ. ಜನ ಅಷ್ಟೇ ಕ್ಯೂವಲ್ಲಿ ಬಂದು ಆ ಒಂದು ಐಟಮ್ ಸಿಕ್ಕಿಲ್ಲ ಅಂದರೆ ಆ ಫೀಲಿಂಗಲ್ಲಿ ಹೋಗ್ಬಿಡ್ತಾರೆ. ಹಾಗಾಗಿ ರಾಘವೇಂದ್ರದ ಬಗ್ಗೆ ನೀವೇ ನಮಗೆ ರಿವ್ಯೂ ಹೇಳಬೇಕು. ಖಂಡಿತವಾಗಿ ಚಾನಲ್ ಇಲ್ಲ, ನಮ್ಮ ಅಭಿಪ್ರಾಯಗಳನ್ನ ನಾವು ಅಪ್ಲೋಡ್ ಮಾಡ್ತೀವಿ. ಈಗ ನಾನು ಅವ್ರು ಬಂದು ಗೊತ್ತಿಲ್ಲದೇ ನಮ್ಮ ಹತ್ರ ಚಾನಲಲ್ಲಿ ಅವ್ರು ಮಾಡ್ಕೊಂಡು ಹೋಗಿರ್ತಾರೆ. ಯೂಟ್ಯೂಬ್ ಚಾನಲಲ್ಲಿ ಶೂಟಿಂಗ್ ಮಾಡ್ಕೊಂಡು ಹೋಗಿರ್ತಾರೆ. ನಮಗೆ ಗೊತ್ತೇ ಇರಲ್ಲ. ಬೇರೆ ಯಾರೋ ಹೇಳಿ ನಿಮ್ಮ ಹೋಟೆಲ್ದು ಇದು ಯೂಟ್ಯೂಬಲ್ಲಿ ಬರ್ತಾ ಇದೆ, ಇದರಲ್ಲಿ ಎಲ್ಲ ಚಾನಲ್ ಅವ್ರು ಯೂಟ್ಯೂಬ್ ಚಾನಲ್ನವರಿಗೂ ರಾಘವೇಂದ್ರ ಅನುಗ್ರಹ ಇರಲಿ. ನೀವು ಇಲ್ಲಿ ಬಂದು ಯಾವಾಗಲೂ ನಿಮ್ಗೆ ಹಸಿವಾದಾಗ ಇಡ್ಲಿ ತಿನ್ನಿ. ಖಂಡಿತವಾಗಿ ಮೇಡಮ್, ಖಂಡಿತ ನಿರಂತರವಾಗಿ ಬರ್ತೀವಿ. ನಿರಂತರವಾಗಿ ಬರ್ತೀವಿ. ಖಂಡಿತ ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್. ನಾನು ನಿಮಗೆ ಧನ್ಯವಾದಗಳು ಹೇಳಬೇಕು. ಯಾಕಂದರೆ ಇಷ್ಟೊತ್ತು ನಿಮ್ಮ ಸಮಯವನ್ನು, ಅಮೂಲ್ಯವಾದ ಸಮಯ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಿ. ಸೊ ಹಾಗಾಗಿ ಯೂಟ್ಯೂಬ್ ಚಾನಲ್ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ರಾಘವೇಂದ್ರ ಇದೇ ಥರ ಹೆಸರು ಮಾಡೋಕ್ಕೆ ಎಲ್ಲ ಕಸ್ಟಮರ್ಗಳ ಆಶೀರ್ವಾದ ಇರಲಿ ಅಂತ ರಾಘವೇಂದ್ರ ಮತ್ತು ರಾಮನಾಥ್ ಅವರು ನಾರಾಯಣ ಕಡೆಯಿಂದ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಹಲೋ, ನಮಸ್ಕಾರ ಮೇಡಮ್. ತಮ್ಮ ಹೆಸರು? ಸ್ವಪ್ನ. ಸ್ವಪ್ನ ಅವರೇ, ತಾವು ಎಷ್ಟು ವರ್ಷದಿಂದ ಬರ್ತಾರೆ ಈ ಹೋಟೆಲ್ಗೆ? ಆಲ್ಮೋಸ್ಟ್ 1 year ಆಗ್ತದೆ. 1 year. ಇಲ್ಲೇ ಪಕ್ಕದಲ್ಲಿ ಮನೆ ಇರೋದು, ಸೊ ಅವಾಗ ಬರ್ತಾ ಇರುತ್ತೆ. ರುಚಿ ಹೇಗಿದೆ?
ಈಗ ಅವ್ರ ಊರಿಂದ ಬಂದಿದ್ರು, ಸೊ ಅವ್ರಿಗೂ ಸಜೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ, ಗುಡ್ ಮಾರ್ನಿಂಗ್ ಸರ್. ತಮ್ಮ ಹೆಸರು ಗೊತ್ತಾಗಿಲ್ಲ. ಯಶವಂತ್ ಕುಮಾರ್ ಸರ್. ಯಶವಂತ್ ತಾವು ಎಷ್ಟು ವರ್ಷದಿಂದ ಬರ್ತಾರೆ ವಿತ್ ಫ್ಯಾಮಿಲಿ ನಿಮ್ಮ ಜೊತೆಯಲ್ಲಿ? 10-15 ಇಯರ್ಸ್. ಸೊ ನಿಮ್ಮ ಇಷ್ಟಪಟ್ಟ ತಿಂಡಿಗಳು ಯಾವುದು ಇಲ್ಲಿ ಬಂದಾಗ? ಹೌದು, ಬಹಳಷ್ಟು ಜನ ಕೇಳ್ಪಟ್ಟಿದ್ದೀನಿ, ಟೆಕ್ಸ್ಚರ್ ಸೂಪರ್ ಆಗಿದೆ ಅಂತ ಹೇಳಿದ್ರೆ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಹೇಗಿದೆ ಇದ್ರ ಬಗ್ಗೆ? ನಮಗೆ ಮತ್ತೆ ಇದೇ ಥರ ಸರ್ವಿಸ್ ಕೊಡಬೇಕು ಅಂತ ನನಗೆ ಚಿಕ್ಕ ಹೋಟ್ಲಲ್ಲೂ ಯಾವಾಗ 15-20 ವರ್ಷದಿಂದ ನಾವು ಇಲ್ಲೇ ಬರ್ತಾ ಇದ್ದೀವಿ. ಅರೌಂಡ್ 20 ಇಯರ್ಸ್, 20 ವರ್ಷದಿಂದ ತಂದೆಯವ್ರು ಕರ್ಕೊಂಡ್ಬರ್ತಾಯಿದ್ರು ರೈಲ್ವೆ ಸ್ಟೇಷನ್ ಆಗಿ ವಾಕಿಂಗು ಕಂಟಿನ್ಯೂ ಮಾಡಿ ಬರ್ತಾಯಿದ್ರು. ಹಾಯ್, ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ನಿಮ್ಮ ಹೆಸರು ಗೊತ್ತಾಗಿಲ್ಲ. ದೀಪಿಕಾ ಅವರೇ, ತಾವು ಇಲ್ಲಿ ರಾಘವೇಂದ್ರ ಸ್ಟೋರ್ಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ತುಂಬ ವರ್ಷದಿಂದ ಬರ್ತಾ ಇರೋದು. ಒಂದು ಅಂದಾಜು ಒಂದು 20 ವರ್ಷದಿಂದ ಅಂತೂ 20 ಇಯರ್ಸ್ ಬ್ಯಾಕ್. ಸೊ ಅವಾಗಿಂದ ಇವಾಗವರೆಗೂ ರುಚಿ ಹೇಗಿದೆ ಇಲ್ಲಿ? ಹಾಗೆ ಇದೆ, ಹಾಗೆ ಇದೆ. ಹಾಗೆ ಇದೆ, ಆ ಪ್ರೀತಿನೂ ಹಾಗೆ ಇದೆ. ಇಲ್ಲಿ ಬಂದು ತಿಂಡಿ ತಿಂದ್ರೇ ಒಂಥರ ಖುಷಿ ಆಗುತ್ತೆ. ಸೊ ತಾವು ಇವತ್ತು ಏನು ಆರ್ಡರ್ ಮಾಡಿದ್ದೀರಿ? ಎಲ್ಲ ವೆರೈಟಿ ಮಾಡಿದ್ದೀವಿ. ನನ್ನ ಮಗ ವಡ ತಿಂತಾ ಇದೆ, ನಾನು ಶಾವಿಗೆ ತಿಂತಿದ್ದೀನಿ, ಮತ್ತು ಉಪ್ಪಿಟ್ಟು ಆರ್ಡರ್ ಮಾಡಿದ್ದೀವಿ. ಎಲ್ಲ ಒಂದೊಂದೇ ತಗೊಂಡು ಶೇರ್ ಮಾಡ್ಕೊಂಡು. ಹಲೋ ಮರಿ, ನಿನ್ನ ಹೆಸರೇನಪ್ಪ? ನನ್ನ ಹೆಸರು ದೇವ್. ನೀನು ಇಷ್ಟಪಟ್ಟ ತಿಂಡಿ ಮತ್ತು ಯಾವುದಿಲ್ಲಿ ಈ ರಾಘವೇಂದ್ರ ಸ್ಟೋರ್ ಹೋಟೆಲಲ್ಲಿ? ವಡ ಆ್ಯಂಡ್ ಚಟ್ನಿ. ವಡಾ ಚಟ್ನಿ, ಬೇರೆ ಏನು ಇಡ್ಲಿ ತಿನ್ನಲ್ಲ? ಇಲ್ಲ. ಇಡ್ಲಿ ಕೇಸರಿ ಬಾತ್ ಬರೀ ಓನ್ಲಿ ವಡಾ ಚಟ್ನಿ. ಹೌದು. ಎಷ್ಟು ದಿನ ತಿಂತಾ ಇದೆಯಾ ನೀನು? ಒಂದು ವಾರ. ಒಂದು ವಾರದಿಂದ ತಿಂತಾ ಇದೆಯಾ? ಹೌದು. ಬರೀ ಇಡ್ಲಿ ವಡೆ ತಿಂತೀಯಾ? ಬರೀ ಏನು ತಿನ್ನಲ್ವಾ? ಲೈಕ್ ಕೇಸರಿ ಬಾತು, ಉಪ್ಪಿಟ್ಟು ಇಲ್ಲ. ಅವೆಲ್ಲ ತಿನ್ನೋದಿಲ್ಲ? ಬೇಡ. ಸರ್, ಗುಡ್ ಮಾರ್ನಿಂಗ್ ಸರ್. ನಮ್ಮ ಹೆಸರು, ತಮ್ಮ ಹೆಸರು ಗೊತ್ತಾಗಿಲ್ಲ? ನನ್ನ ಹೆಸರು ಸತೀಶ್ ಅಂತ, ಅದೀಶ್ ಅವರೇ, ತಾವು ಎಲ್ಲಿಂದ ಬರ್ತಾ ಇದ್ದೀರಿ ಅದೀಶ್ ಅವರೇ? ಆರ್ ಟಿ ನಗರದಿಂದ. ಸೊ ಬಹಳ ದೂರದಿಂದ ಹುಡ್ಕೊಂಡು ಬರ್ತಾ ಇದ್ದೀರಿ ಹೋಟೆಲ್ ಬಗ್ಗೆ. ವೀಕೆಂಡ್ ಅಲ್ಲ, ವೀಕೆಂಡ್. ಈ ಹೋಟೆಲ್ ಇರೋ ಬಗ್ಗೆ ನಿಮ್ಗೆ ಹೇಗೆ ಗೊತ್ತಾಯಿತು? ರಿವ್ಯೂ ಹೇಗಿದೆ ಮತ್ತು ಯಾರಿಂದ ಪರಿಚಯ, ಯಾವ ರೀತಿ ಗೊತ್ತಾಗಿದೆ ನಿಮಗೆ? ಫ್ರೆಂಡ್ ಹೇಳಿದ್ರು ಚೆನ್ನಾಗಿರುತ್ತೆ. ಚೆನ್ನಾಗಿದೆ ಅಂತ. ಇವಾಗ ಲಾಸ್ಟ್ ಒಂದು 6 ಮಂತ್ಸಿಂದ ಬರುತ್ತೆ. ಲಾಸ್ಟ್ 6ನೇ ತಿಂಗಳಿಂದ ಬರ್ತಾ ಇದೆ, ಸುಮಾರು 6 ತಿಂಗಳಿಂದ. ಸೊ ನೀವು ಇಲ್ಲಿ ಇಷ್ಟಪಟ್ಟ ತಿಂಡಿ ಅಂತ ಯಾವುದು? ಇಲ್ಲಿ ಬಹಳಷ್ಟು ಜನ ಹೇಳಿದ್ರು ಉಪ್ಪಿಟ್ಟು ಚೆನ್ನಾಗಿದೆ, ವಡಾ ಚೆನ್ನಾಗಿದೆ, ಲೈಕ್ ಶಾವಿಗೆ ಬಾತ್ ಚೆನ್ನಾಗಿದೆ. ಸಾರಿ, ಇಡ್ಲಿ ವಡಾ ಚಟ್ನಿ ಅಥೆಂಟಿಕ್ ಫುಡ್ ಇದೆ ಇಲ್ಲಿ. ಮೇಡಮ್, ತಮ್ಮ ಹೆಸರು? ಆಶಾ ಅವರು, ತಾವು ಇಲ್ಲಿ ಬಹಳಷ್ಟು ಇಷ್ಟಪಟ್ಟ ತಿಂಡಿ ಯಾವುದು ಇಲ್ಲಿ? ಇಡ್ಲಿ ವಡಾ. ಯಾ ಸರ್, ಗುಡ್ ಮಾರ್ನಿಂಗ್ ಸರ್. ತಮ್ಮ ಹೆಸರು ಗೊತ್ತಾಗಿಲ್ಲ? ಗೌತಮ್ ಜೈನ್ ಸರ್. ಗೌತಮ್ ಜಿ, ತಾವು ಈ ರಾಘವೇಂದ್ರ ಸ್ಟೋರ್ಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನಾನು ಫಸ್ಟ್ ಟೈಮ್ ಬಂದಿದ್ದೀನಿ. ದಿಸ್ ಇಸ್ ಫಸ್ಟ್ ಟೈಮ್. ಹೇಗೆ ಗೊತ್ತಾಯ್ತು ಈ ವಿಚಾರ ನಿಮಗೆ? ಅಂದರೆ ತುಂಬ ಹೆಸರು ಕೇಳಿದೆ, ಅದಕ್ಕೆ ಫಸ್ಟ್ ಟೈಮ್ ಬಂದು ಹೋಗಿ ನೋಡೋಣ ಇವತ್ತು ಸಂಡೇ ಅಲ್ಲೇ. ಹೇಗಿದೆ ಸರ್? ಫಸ್ಟ್ ಟೈಮ್ ಬರ್ತಾ ಇದ್ದೀರಿ, ಫಸ್ಟ್ ಟೈಮ್ ರಿವ್ಯೂ ಹೇಗಿದೆ ನಿಮ್ಮದು? ತುಂಬ ಚೆನ್ನಾಗಿದೆ ಟೇಸ್ಟ್. ಎಕ್ಸಲೆಂಟ್ ಆಗಿದೆ ರುಚಿ. ಎಕ್ಸಲೆಂಟ್. ಸೊ ತಾವು ಇಷ್ಟಪಟ್ಟು ಇಡ್ಲಿ ವಡ ತಿಂತಾ ಇರಿ. ಸೊ ಇಡ್ಲಿ ವಡ ಬಗ್ಗೆ ಹೇಗಿದೆ ನಿಮಗೆ ಟೆಕ್ಸ್ಚರ್? ಇದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಚಟ್ನಿ ಆಗಲಿ ಅಥವಾ ವಡ ಆಗಲಿ ಅಥವಾ ಇಡ್ಲಿ ಆಗಲಿ ಕಾಂಬಿನೇಷನ್ ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಚೆನ್ನಾಗಿದೆ. ಎಕ್ಸಲೆಂಟ್ ಆಗಿದೆ. ಒಂದು ಸರ್, ನಿಮ್ಮ ಹೆಸರು ಗೊತ್ತಾಗಿಲ್ಲ? ಯಶ್ ಅವರೇ, ತಾವು ಯಾವಾಗಿಂದ ಬರ್ತಾ ಇರೋ ಹೋಟೆಲ್ಗೆ ಇಲ್ಲಿ? ಫಸ್ಟ್ ಟೈಮ್. ಫಸ್ಟ್ ಟೈಮ್. ಸೊ ನೀವು ಇಷ್ಟಪಟ್ಟ ತಿಂಡಿ ಯಾವುದು ಇಲ್ಲಿ ಆರ್ಡರ್ ಮಾಡಿದ್ದೀರಿ? ಈಗ ಶಾವಿಗೆ ಬಾತ್ ಆರ್ಡರ್ ಮಾಡಿದ್ದೀರಿ. ಸೊ ಶಾವಿಗೆ ಬಾತ್ ಹೇಗಿದೆ ರುಚಿ? ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿ ಆಗಿದೆ. ಸರ್, ಗುಡ್ ಮಾರ್ನಿಂಗ್ ಸರ್. ತಮ್ಮ ಹೆಸರು ಗೊತ್ತಾಗಿಲ್ಲ? ರಾಜೇಶ್ ಅವರೇ, ನಮಸ್ಕಾರ ರಾಜೇಶ್ ಅವರೇ. ತಾವು ಎಷ್ಟು ವರ್ಷದಿಂದ ಬರ್ತಾ ವಿತ್ ಫ್ಯಾಮಿಲಿ ನೀವು ಇಲ್ಲಿ? ನಾನು ಇಲ್ಲಿಗೆ 19 ವರ್ಷದಿಂದ ಬರ್ತೀನಿ. ಅಚ್ಚಾ. ಸೊ ರುಚಿ ಹೇಗಿದೆ ಸರ್ ಇಲ್ಲಿ? ಅವತ್ತಿನಿಂದ ಇವತ್ತಿನವರೆಗೂ ಏನೂ ವ್ಯತ್ಯಾಸ ಇಲ್ಲ, ಅದ್ಭುತವಾಗಿದೆ. ಅದೇ ಒಂದು ಗುಣಮಟ್ಟನ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ, ಅದೇ ರುಚಿ ಇದೆ, ಏನೂ ವ್ಯತ್ಯಾಸ ಇಲ್ಲ. ನಾನು ಸಹ ಬರ್ತಾ ಇರ್ತೀನಿ, ಮನೆಯವ್ರನ್ನೂ ಕರ್ಕೊಂಡು ಬರ್ತೀನಿ, ಸ್ನೇಹಿತರನ್ನೂ ಕೂಡ ಕರ್ಕೊಂಡು ಬರ್ತೀನಿ. ಸೊ ನೀವು ಬಹಳಷ್ಟು ಇಷ್ಟಪಡೋ ತಿಂಡಿ ಯಾವುದು ಇಲ್ಲಿ? ಇಲ್ಲಿ ಇಡ್ಲಿ ವಡ, ಶಾವಿಗೆ ಬಾತ್ ಎಕ್ಸಲೆಂಟ್ ರುಚಿ ಇದೆ. ಸುಮಾರು ನಾನು ಎಷ್ಟು ಜನ ಕೇಳ್ಕೊಂಡು ಎಲ್ಲರೂ ಇಡ್ಲಿ ವಡ ಬಗ್ಗೆ ಕಾಂಬಿನೇಷನ್ ಕೊಟ್ಕೊಂಡು ಎಲ್ಲರೂ ಅದಕ್ಕೆ ಕಾಮೆಂಟ್ ಮಾಡ್ತಾರೆ. ಸೊ ನಿಮ್ಮ ಅನಿಸಿಕೆ ಹೇಗಿದೆ ಇಡ್ಲಿ ವಡ ಬಗ್ಗೆ? ಇಡ್ಲಿ ವಡ ಮಾತ್ರ ಅದ್ಭುತ ಅಂತಲೇ ಹೇಳಬೇಕು. ಯಾಕಂದರೆ ಈ ಥರವಾದಂಥ ರುಚಿ ಮತ್ತು ಈ ಒಂದು ಮೃದುವಾದಂಥ ಇಡ್ಲಿ ನಿಮಗೆ ಬೇರೆ ಕಡೆ ಈ ದರಕ್ಕೆ ಸಿಕ್ಕಲ್ಲ, ಈ ಥರ ಟೆಕ್ಸ್ಚರ್ ಸಿಗಲ್ಲ. ಒಂದು ಎರಡನೇದು ಜಾಸ್ತಿ ದುಡ್ಡು ಕೊಟ್ಟರು ಸಿಕ್ಕಲ್ಲ. ಮತ್ತು ಅವರು ಆ ಒಂದು ಟೇಸ್ಟ್ ಏನಿದೆ ಆವತ್ತಿಂದ ಇವತ್ತವರೆಗೂ ಅದೇ ರೀತಿ ಕಾಪಾಡ್ಕೊಂಡು ಸೊ ಒಂಚೂರು ವ್ಯತ್ಯಾಸ ಇದೆ. ಹಾಗಾಗಿ ನಮಗೆ ಮತ್ತೆ ಮತ್ತೆ ಬರೋದಕ್ಕೆ ಇಷ್ಟ ಆಗುತ್ತೆ. ಸರ್, ನಮಸ್ಕಾರ. ತಮ್ಮ ಹೆಸರು ಗೊತ್ತಾಗಿಲ್ಲ? ಇವ್ರ ನೇಮ್? ಪಂಕಜ್ ಅವರೇ, ತಾವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಇಲ್ಲಿಗೆ? 15 ವರ್ಷ ಆಗಿದೆ. 15 ವರ್ಷದಿಂದ. ಸೊ ರುಚಿ ಹೇಗಿದೆ? ಕ್ವಾಲಿಟಿ ಹೇಗಿದೆ? ಸರ್, ರುಚಿ, ಕ್ವಾಂಟಿಟಿ 3 ಸಖತ್ತಾಗಿದೆ, ಅಲ್ಟಿಮೇಟ್ ಆಗಿದೆ. ಸೊ ನೀವು ಬಹಳ ಇಷ್ಟಪಟ್ಟು ತಿನ್ನುವಂಥ ತಿಂಡಿ ಯಾವುದಿಲ್ಲಿ? ಅಲ್ಲ, ಯಾವ ತಿಂಡಿ ನಿಮ್ಗೆ ಬಹಳಷ್ಟು ಇಷ್ಟವಾಗಿದೆ? ಎಲ್ಲಕ್ಕಿಂತ ಬೆಸ್ಟ್ ಶಾವಿಗೆ ಬಾತ್. ಸೊ ಲೈಕ್ ನಾಟ್ ಇಡ್ಲಿ ವಡ ಅಂಡ್ ಚಟ್ನಿ. ಇಡ್ಲಿ ವಡ ಚೆನ್ನಾಗಿದೆ, ಆದರೆ ಈ ಶಾವಿಗೆ ಬಾತ್ ಬೇರೆ ಕಡೆ ಸಿಗಲ್ಲ.
ಸೊ ರುಚಿ ಹೇಗಿದೆ? ಶಾವಿಗೆ ಬಾತ್ ಹೇಗಿದೆ? ತುಂಬ ಚೆನ್ನಾಗಿದೆ ಎಕ್ದಮ್ ನೋಡಿ. ಸರ್ ಗುಡ್ ಮಾರ್ನಿಂಗ್ ಸರ್. ಸರ್ ತಮ್ಮ ಹೆಸರು ಗೊತ್ತಾಗಿಲ್ಲ. ಚೇತನ ಚೇತನ್ ಅವರೇ, ತಾವು ಎಷ್ಟು ವರ್ಷದಿಂದ ಬರ್ತಾರೆ ಚೇತನ್ ಇಲ್ಲಿ ಹೋಟೆಲ್ಗೆ? ಸುಮಾರು ಒಂದು 15-20 ವರ್ಷ. 15-20 ವರ್ಷದಿಂದ. ಸೊ ನೀವು ಇಷ್ಟಪಟ್ಟ ತಿಂಡಿ ಯಾವುದು ಈಗ ಇಲ್ಲಿ? ಇಡ್ಲಿ ವಡ ಇಡ್ಲಿ ವಡ. ಸೊ ಟೆಕ್ಸ್ಚರ್ ಹೇಗಿದೆ? ಅವತ್ತಿಂದಿವರೆಗೂ ಹೇಗಿದೆ ರುಚಿಗಳು? ಚೆನ್ನಾಗಿದೆ, ಏನು ಡಿಫ್ರೆನ್ಸ್ ನೋ ಡಿಫ್ರೆನ್ಸ್ ಫ್ರಮ್ 15 ಇಯರ್ಸ್ ಸೇಮ್ ಹಾಗೆ ರುಚಿ ಇದೆ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು ಗೊತ್ತಾಗಿಲ್ಲ. ಸರಿ, ನನ್ನ ಹೆಸರು ರಂಗಸ್ವಾಮಿ. ರಂಗಸ್ವಾಮಿ ಸರ್. ನಾನು ಮನೋಹರ್ ಅಂತ. ಮನೋಹರ್ ಸರ್. ಇಲ್ಲಿ 100 ವರ್ಷದಿಂದ ಇರೋದು. ತಾತ ಮುತ್ತಾನ ಬಹಳಷ್ಟು ಹಳಬರು. ಸೊ ಈ ರಾಘವೇಂದ್ರ ಸ್ಟೋರ್ ಓಪನ್ ಎಷ್ಟು ವರ್ಷ ಆಗಿದೆ ಸರ್ ಇಲ್ಲಿ? ಒಂದು 30 ವರ್ಷದ ಮೇಲೆ 34 ವರ್ಷದ 34 ವರ್ಷದಿಂದ. ಸೊ ನೀವು ಇಲ್ಲಿ ಆವಾಗಿಂದ ಬರ್ತಾ ಇದ್ದೀರಿ. ಸೊ ಆಗಿನ ರುಚಿಗೆ ಈಗಿನ ರುಚಿಗೆ ಹೇಗಿದೆ ಸರ್? ಆಗ ಜನ ಕಮ್ಮಿ ಇತ್ತು, ಈಗ ರುಚಿ ಜಾಸ್ತಿ ಆಯಿತು, ಜನ ಜಾಸ್ತಿ. ಬೆಳಗಿಂದ ಒಳ್ಳೆ ಟೇಸ್ಟ್ ಇದೆ, ಒಳ್ಳೆ ಕಮ್ಮಿ taste. ರೇಟ್ ಇದೆ, ಭಾಳ ಚೆನ್ನಾಗಿದೆ. ಇಲ್ಲಿ ಚಟ್ನಿ ಅಂತೂ ಫೇಮಸ್. ಎಲ್ಲರೂ ಹೇಳ್ತಾರೆ ಇಡ್ಲಿ ಚಟ್ನಿ ಸೂಪರ್ ಆಗಿದೆ ಕಾಂಬಿನೇಷನ್. ಇಡ್ಲಿ ವಡ ಚಟ್ನಿ ಕಾಂಬಿನೇಷನ್ ಎಕ್ಸಲೆಂಟ್ ಆಗಿದೆ. ಸೊ ನೀವು ಈಗ ತಾವು ಇಡ್ಲಿ ವಡ ಚಟ್ನಿ ತಗೊಳ್ತಾ ಇರಿ. ಹೇಗಿದೆ ಸರ್ ರುಚಿ ಹೇಗಿದೆ? ಒಳ್ಳೆ ಟೇಸ್ಟ್ ಇದೆ. ನಾವು ಅಲ್ಲಿ ಮೋದಿ ಆಸ್ಪತ್ರೆಯಿಂದ ಬಂದಿದ್ದೀವಿ. ಮೋದಿ ಹಾಸ್ಪಿಟಲಿಂದ ಬಂದಿದ್ದೀರಿ. ನನಗೆ ಫ್ರೆಂಡ್ ಮಾತಾಡ್ಸ್ಕೊಂಡು ಹೋಗೋಣ, ಮನೋಹರ್ ಫ್ರೆಂಡು. ಸೊ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲಿ ಬಂದಾಗೆಲ್ಲ ನಾವು ಇದನ್ನು ತಿನ್ಬಿಟ್ಟು ಹೋಗ್ತೀವಿ. ಒಳ್ಳೆ ಟೇಸ್ಟ್. ರೆಗ್ಯುಲರ್ ಕಾಂಬಿನೇಷನ್ ನೀವು ಬರ್ತಾ ಇರ್ತಾರೆ ರೆಗ್ಯುಲರ್ ಆಗಿ? ಹೌದು, ಈ ಕಡೆ ಬಂದಾಗೆಲ್ಲ ತಿನ್ಬಿಟ್ಟು. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು ಗೊತ್ತಾಗಿಲ್ಲ ಸರ್? ಜೇಮ್ಸ್ ಸರ್. ಸರ್ ಜೇಮ್ಸ್, ತಾವು ಎಷ್ಟು ವರ್ಷದಿಂದ ಬರ್ತಾ ಇರಿ ಈ ಹೋಟೆಲ್ಗೆ? ಮೋರ್ ದೆನ್ 15 ಇಯರ್ಸ್. ಸೊ ಆವಾಗಿನ ರುಚಿಗೂ ಹೀಗೆ ರುಚಿ ಹೇಗಿದೆ? ಹಾಗೆ ಇದೆಯಾ? ರುಚಿಯನ್ನು ಬದಲಾವಣೆ ಆಗಿದೆಯಾ ಏನಾದ್ರು ಅಲ್ಪ ಸ್ವಲ್ಪ? ಆಲ್ಮೋಸ್ಟ್ ಸಿಮಿಲರ್. ಸೊ ತಾವು ಇಷ್ಟಪಟ್ಟ ತಿಂಡಿ ಯಾವುದಿಲ್ಲ? ಬಹಳಷ್ಟು ಇಷ್ಟಪಡೋದಿಲ್ಲ ಕೇಸರಿ ಬಾತ್ ಫ್ರಮ್ 15 ಇಯರ್ಸ್.